ಮುಖ್ಯವಾಗಿ ಟಾಕ್ಸಿಕ್ ಮೂವಿ ನೋಡಬೇಕಾಗಿರುವಂತದ್ದು ಜೆನ್ಸಿಗಳು, ಅದರಲ್ಲೂ 20 ರಿಂದ 30 ವರ್ಷದ ಯುವಕರು ಮತ್ತೆ ಯುವತಿಯರು. ನಾನು ಈ ವಿಡಿಯೋದಲ್ಲಿ ಈ ಮೂವಿ ಹೇಗಿದೆ, ಈ ಮೂವಿಯ ಮೇಕಿಂಗ್ ಹೇಗಿದೆ, ಈ ಮೂವಿಯ ಕಾಸ್ಟಿಂಗ್ ಹೇಗಿದೆ ಅದ್ರ ಬಗ್ಗೆ ಯಾವುದು ಮಾತಾಡಲ್ಲ. ನನ್ನ ಚಾನಲ್ ಬಂದು ಜೆನ್ಸಿಗಳಿಗೆ ಇರೋದ್ರಿಂದ ಈ ಮೂವಿ ಜೆನ್ಸಿಗಳಿಗೆ ಏನನ್ನು ಹೇಳಲು ಹೊರಟಿದೆ ಎಂಬುದರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಈ ಮೂವಿ ಬಗ್ಗೆ ತುಂಬಾ ನೆಗೆಟಿವ್ ಆಗ್ತಾ ಇದೆ. ನೆಗೆಟಿವ್ ಈ ಮೂವಿಲಿ ಇದೆ, ಆದ್ರೆ ಈ ಮೂವಿಲಿ ಮೇನ್ಲಿ ಫೋಕಸ್ ಏನಿರೋದಂದ್ರೆ ಜೆನ್ಸಿಗಳು ಏನ ಮಾಡಬೇಕು ಅನ್ನೋದಕ್ಕಿಂತ ಏನ ಮಾಡಬಾರ್ದು ಅನ್ನೋದು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಮೂವಿ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು ಒಂದು ಲೈನಲ್ಲಿ ಹೇಳೋದಾದ್ರೆ, ನಾವು ಯೌವನದಲ್ಲಿ ಮಾಡುವಂತಹ ತಪ್ಪುಗಳು ನಮಗೆ ಎಷ್ಟೇ ವಯಸ್ಸಾದ್ರೂ ಆ ತಪ್ಪುಗಳು ನಮ್ಮನ್ನ ಕಾಡ್ತಾನೆ ಇರುತ್ತವೆ. ಮತ್ತೆ ಆ ತಪ್ಪುಗಳಿಂದ ನಮಗೆ ಆಗುವಂತಹ ನೆಗೆಟಿವ್ ಇಂಪ್ಯಾಕ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ಈ ಮೂವಿಲಿ ಹೇಳಿದ್ದಾರೆ. ಹಾಗೆ ಜೆನ್ಸಿಗಳು ಅಂದ್ರೆ ಈಗ 20 ರಿಂದ 30 ವರ್ಷ ನಾವೇನಿದೀವಿ, ಈಗ ನಮಗೆ ನಮ್ಮ ಎಂಗೇಜ್ ಅಲ್ಲಿ ಏನ ಮಾಡಬಾರ್ದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮೂವಿ ನೋಡಬೇಕು. ಮತ್ತೆ ವಿತ್ ಎಂಟರ್ಟೈನ್ಮೆಂಟ್ ಇದೇ ಇರುತ್ತೆ. ಸೊ ಹಾಗಾಗಿ ತುಂಬ ನೆಗೆಟಿವ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಮೂವಿನ ಒಮ್ಮೆ ನೋಡ್ಬೋದು ಅಂತ ನನ್ನ ಅನಿಸಿಕೆ. ಮತ್ತು ಇನ್ನೊಂದು ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ, ಆಲ್ಮೋಸ್ಟ್ ಎಲ್ಲ ಮಲಯಾಳ ಮೂವಿಗಳು ಕ್ಯಾರೆಕ್ಟರ್ನ ಕೆಲವೊಂದು ಭಾವನೆಗಳಲ್ಲಿ ತೋರಿಸ್ತಾರೆ. ಅಂದರೆ ಅದು ಕ್ಯಾರೆಕ್ಟರ್ ಜಸ್ಟ್ ಇಮ್ಯಾಜಿನರಿ ಅಷ್ಟೇ. ಅದರಿಂದ ಕ್ಯಾರೆಕ್ಟರ್ ಮುಖಾಂತರ ಒಂದು ಮೆಸೇಜ್ನ ಹೇಳ್ತಾರೆ. ಆ ಮೆಸೇಜ್ನ ನಾವು ತಿಳ್ಕೊಬೇಕೆ ಹೊರತು ಈ ಕ್ಯಾರೆಕ್ಟರ್ ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಏನು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಎಲ್ಲರೂ ಈ ಮೂವಿನ ಥಿಯೇಟರ್ ಒಂದ್ಸಲ ನೋಡಿ ಅಂತ ನನ್ನ ಒಂದು ಅನಿಸಿಕೆ. ಅದರಲ್ಲೂ ಜೆನ್ಸಿಗಳು ಈ ಮೂವಿನ ನೋಡಬೇಕು. ಮತ್ತು ಅದರಿಂದ ನಾವು ಏನು ಮಾಡಬಾರ್ದು ಅನ್ನೋದನ್ನ ತುಂಬ ಕಲಿಬೋದು ಅಂತ ನನ್ನ ಅನಿಸಿಕೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನನಗೆ ಅನ್ನಿಸ್ತು ಅಂದರೆ, ಈ ಮೂವಿ ಪರ್ಟಿಕ್ಯುಲರ್ ಜನ್ರೇಷನ್ ಒಂದು 10 ರಿಂದ 15 ವರ್ಷ ಆದಮೇಲೆ ಈ ಮೂವಿ ನೋಡಿದ್ರೆ ಮೂವಿ ಸಖತ್ ಅದ್ಭುತವಾಗಿತ್ತಪ್ಪ, ಈ ಮೂವಿಗೆ ಯಾಕೆ ಈ ಥರ ನೆಗೆಟಿವ್ ಬಂತು ಅಂತ ಹೇಳೋ ಚಾನ್ಸ್ ತುಂಬಾ ಇರುತ್ತೆ. ಏನಕ್ಕಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು ಯಾವ ರೀತಿ ಈ 20 ರಿಂದ 30 ವರ್ಷದ ಜೆನ್ಸಿಗಳು ಯಾವ ರೀತಿ ಯೋಚನೆ ಮಾಡ್ತಾರೆ, ಅದನ್ನು ನೆಕ್ಸ್ಟ್ ಯಾವ ರೀತಿ ಆಗ್ಬೋದು ಅಂತ ಕಾನ್ಸಿಕ್ವೆನ್ಸ್ ಈ ಮೂವಿ ತೋರಿಸಿದ್ದಾರೆ ಅಷ್ಟೇ. ನಾವೀಗ ಶಾಂತಿ ಕ್ರಾಂತಿನ ಹೇಳ್ತೀವಿ, ಆಗಿನ ಕಾಲದಲ್ಲಿ ಮೂವಿ ಹಂಗಿತ್ತು, ರಿಲೀಸ್ ಮಾಡಿ ಓದ್ಸಲ ಯಾಕೆ ಸೋಲ್ಸಿದ್ರು ಅಂತ. ಮುಂದೇನೂ ಅದೇ ಕಾನ್ಸಿಕ್ವೆನ್ಸ್ ನನ್ನ ಪ್ರಕಾರ ಆಗ್ಬೋದು. 10 ರಿಂದ 15 ವರ್ಷ ಆದಮೇಲೆ ಈ ಮೂವಿ ಏನಕ್ಕೆ ಕೊಡಲಿಲ್ಲ ಅಂತ ಅನ್ಬೋದು, ಏನಾದ್ರು ನೆಗೆಟಿವ್ ಬಂದು ಓಡಲಿಲ್ಲ ಅಂತ ಹೇಳಿದ್ರೆ. ಹಾಗಾಗಿ ಈ ಮೂವಿನ ನಾವು ಈಗಲೇ ಗೆಲ್ಸೋದು ಒಳ್ಳೇದು ಅನಿಸುತ್ತೆ. ನಾವು ಇದ್ರ ನೆಗೆಟಿವ್ ಕಡೆ ತುಂಬ ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರೋ ನೆಗೆಟಿವ್ನ ಹೋಗಿಸ್ಬೋದಾ ಈ ಮೂವಿ ನೋಡೋದ್ರೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು.